ಹುಡ್ಗ ಏನಾರ ನಾನು ಮೋಸ ಮಾಡ್ತಾವನ? ಛೇ ಛೇ ಛೇ, ಅವನೆಲ್ಲ ಮೋಸ ಮಾಡೋ ಅಂತನಂತೂ ಅಲ್ವೇ ಅಲ್ಲ. ನಾನೇ ತಪ್ಪು ತಿಳ್ಕೊಂಡಿದ್ದೀನಿ ಅಂತ ಅನ್ನಿಸ್ತೈತೆ. ಸುಮ್ಮನೆ ಓವರಾಗಿ ರಿಯಾಕ್ಟ್ ಮಾಡ್ಬಿಡ್ತೀನಿ ನಾನಂತೂ. ಗೋವಾಗೆ ಬಂದರೂ ನೆಮ್ಮದಿ ಇಲ್ದಂಗೆ ಮಾಡ್ಕೊಂಬಿಟ್ಟಿದ್ದೀನಿ. ಛೇ, ಅವನು ನಾನು ನಂಬಬೇಕು. ನಾನು ತಿಕ್ಲಿ ಥರ ಹಳ್ಳಿ ಥರ ಬಟ್ಟೆ ಹಾಕ್ಕೊಂಡಿದ್ದೆ ಇಷ್ಟು ದಿನ. ಅವನು ಏನು ಕೇಳಿದ್ರು ನಾನು ಇಲ್ಲ ಇಲ್ಲ ಅಂತ ಇದ್ದೆ. ಎಣ್ಣೆ ಇಕ್ತಿರಲಿಲ್ಲ, ತಲೆಗೆ ಮಸಾಜ್ ಮಾಡ್ತಿರಲಿಲ್ಲ. ಅದಕ್ಕೆ ಅವನಿಗೂ ನನ್ನ ಕಂಡ್ರೆ ಬೇಜಾರಾಗಿ ಬೇರೆ ಹುಡುಗಿತಾಗಿ ಎಣ್ಣೆ ಮಸಾಜ್ ಮಾಡಿಸ್ಕೊಳಕ್ಕೆ ಹೋಗವನಿ. ಈಗ ಹೋಗ್ಬಿಟ್ಟು ನಾನೇ ಅವನನ್ನು ಹುಡುಕ್ಬಿಟ್ಟು ಬಾ ನಾನೇ ಮಸಾಜ್ ಮಾಡ್ತೀನಿ ಅಂತ ನಾನೇ ಮಸಾಜ್ ಮಾಡಿದ್ರೆ ಇನ್ನೊಂದು ಹುಡುಗಿತಾಗಿ ಏನಕ್ಕೆ ಮಸಾಜ್ ಮಾಡಿಸ್ಕೊಂತಾನೆ ಅಲ್ವಾ? ನಮ್ಮಮ್ಮಂಗೆ ಅವನೇ ಅಳಿ ಆಗಬೇಕು ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡೈತೆ ನಮ್ಮಮ್ಮನ ಆಸೆನ ನಾನು ಮಣ್ಣು ಮಾಡೋಕ್ಕಾಯ್ತದ? ಇಲ್ಲ. ಹೆಂಗಿದ್ರು ಇನ್ನು 2 ದಿನಕ್ಕೆ ಬಸ್ ಹತ್ಕೊಂಡು ಹೋಗ್ತೀವಿ ಊರಿಗೆ. ಅವಾಗೆ ನಮ್ಮ ಅಮ್ಮನ ತಾಗ ಎಲ್ಲ ವಿಚಾರ ಮಾತಾಡ್ಬಿಟ್ಟು ಆದಷ್ಟು ಬೇಗನೆ ನೀ ತಾಳಿ ಕಟ್ಟಿಸ್ಕೊಬಿಟ್ರೆ ಆಮೇಲೆ ಮೂಗ್ದಾರ ಹಾಕ್ದಂಗೆ ಆಗ್ತದೆ. ಈ ಗಂಡಸ್ರೆಲ್ಲನೂ ಅಷ್ಟೇ ಅಂತ ಅನ್ನಿಸ್ತೈತೆ. ಸ್ವಲ್ಪ ಏನಾದರೂ ಬಿಟ್ರೂ ಯಪ್ಪ ಹಂಗೆ ಯಾಮಾರ್ಬಿಟ್ಟು ಇನ್ನೊಂದು ಹುಡುಗಿ ಜೊತೆ ಹೊಟ್ಟೋಗ್ಬಿಡ್ತಾರೆ. ಇವನ ಮೇಲೆ ನನಗೆ ಶಾಣೆ ನಂಬಿಕೆ ಐತೆ. ಇವನೆಲ್ಲ ಮೋಸ ಮಾಡೋ ಅಂತನಂತೂ ಅಲ್ವೇ ಅಲ್ಲ ಬಿಡು. ನನ್ನ ಪ್ರೀತಿಯ ಹುಡುಗ. ಈಗೇನು ಮಾಡಲಿ, ಈಗ ಹೊಸ ಡ್ರೆಸ್ ಹಾಕೊಂಡಿದ್ದೀನಿ. ಇದ್ರ ಜೊತೆ ಒಂದು ಟೋಪಿ ಹಾಕ್ಕೊಂಡು ಹೋಗ್ಬಿಟ್ಟು ನಿಂತ್ಕೊಬಿಟ್ಟು ಹಾಗೆ ಅವ್ನು ನನಗೆ ಸ್ಮೈಲ್ ಕೊಟ್ಬಿಟ್ರೆ ಬಿದ್ದೋಗ್ಬಿಡ್ತಾನೆ. ಪಾ ಹೋಗೋಣ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಪ್ಯಾಂಟು, ಶರ್ಟು, ಕೋಟು, ಟೋಪಿ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನಾನಂತೂ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ದೃಷ್ಟಿ ನನಗೆ ಬೀಳಂಗೈತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಹಾಂ ಸಾಕು, ಇವಾಗ ಹೋಗಿ ಅವ್ನ ಮುಂದೆ ನಿಂತ್ಕೊಂತೀನಿ. ಅವನಂತೂ ಭಾಳ ಖುಷಿ ಪಟ್ಬಿಡ್ತಾನೆ ನನ್ನ ನೋಡ್ಬಿಟ್ಟು. ಅಯ್ಯೋ ಏನೇ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಬಂತು ಒಪ್ಕೊಬಿಡ್ತಾನೆ. ಇದೇ ಟೈಮಾಗೆನ್ನೇ ಮದುವೆ ವಿಚಾರ ಮಾತಾಡ್ತೀನಿ, ಆವಾಗ ಹ್ಞೂ ಅಂತ ಒಪ್ಕೊಂತಾನೆ. ಆದರೂ ನಮ್ಮ ಅಮ್ಮಂಗೊಂದು ಫೋನ್ ಮಾಡಬೇಕಿತ್ತಲ್ಲ. ನಮ್ಮಮ್ಮಂಗೆ ಫೋನ್ ಮಾಡ್ದಂಗೆ ಇದ್ದೀನಿ ನಾನಂತೂ. ಛೇ ಬಿಡು, ಮಾಡಿದ್ರಾಯ್ತು ಅಮ್ಮಂಗೆ. ಆಮೇಲೆ ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಬಂದಿದ್ದೀನಲ್ಲ, ಒಂದು ವಾರಕ್ಕೆ ಬಂದೇ ಬರ್ತೀನಿ ಅಂತ. ಒಂದು ವಾರ ತನಕ ನಮ್ಮ ಅಮ್ಮನೂ ಏನು ಟೆನ್ಷನ್ ತಗೊಳ್ಳಲ್ಲ. ಒಂದು ವಾರ ಆದಮೇಲೆ ನಮ್ಮ ಅಮ್ಮನೂ ಟೆನ್ಷನ್ ತಗೊಂತೈತೆ. ಅಷ್ಟರೊಳಗಡೆ ಹೋಗ್ಬಿಟ್ರೆ ಏನೂ ತೊಂದರೆ ಇಲ್ಲ. ಮಗ ಎಷ್ಟು ಚೆನ್ನಾಗೈತೆ ಅಂತ ಹೇಳಿದ್ರೆ ಬೀಚು, ಇಲ್ಲಿ ಕೂತ್ಕೊಳ್ಳೋ ಜಾಗ. ಅಪ್ಪ, ಇದನ್ನು ಬಿಟ್ಟರೆ ಬೇರೆ ಯಾವ ಪ್ಲೇಸ್ಗೆ ಹೋಗ್ಬೋದು ನಾವು ಈ ಗೋವಾ ಮುಗಿಸ್ಕೊಂಡು? ಇನ್ನೂ ಬೇಜಾನ್ ಪ್ಲೇಸ್ ಅವೆ ಕಣೋ ಅಕ್ಕಪಕ್ಕ. ಎಲ್ಲ ಓಡಾಡ್ಕೊಂಡ್ಬಿಟ್ಟೇ ಹೋಗ್ಬೋದು. ನೋಡೋಣ ಇರು, ಅಲ್ಲಿ ಇಲ್ಲಿ ಎಲ್ಲ ನೋಡೋಣ. ಫಸ್ಟಿಗೆ ಗೋವಾದಾಗ ಫಸ್ಟು ಎಂಜಾಯ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳು. ಫಸ್ಟು ಎಂಜಾಯ್ ಮಾಡೋದನ್ನು ಕಲಿ, ಆಮೇಲೆ ಬೇಕಾದರೆ ಯೋಚನೆ ಮಾಡೋಣ. ಭೂಮಿ ಮೇಲಿರೋ ಸ್ವರ್ಗ ಇದ್ದಂಗೆ ಐತೆ ಕಣೋ ಇಲ್ಲಿ. ಇಲ್ಲಿ ಬಿಟ್ಬಿಟ್ಟು ಬೇರೆ ಎಲ್ಲಾದ್ರೂ ಹೋಗೋಕ್ಕೆ ನನಗಂತೂ ಮನಸ್ಸೇ ಬರ್ತಾ ಇಲ್ಲ. ಅಯ್ಯೋ ಏನು ಮಾಡೋದು, ಊರಿಗೆ ಹೋಗೋಕ್ಕಂತೂ ಒಂದು ಚೂರೂ ಮನಸ್ಸಿಲ್ಲ ಕಣೋ. ನಮ್ಮಪ್ಪ ಇಷ್ಟು ದಿನ ದುಡ್ದು ಸುಮ್ಮನೆ ವೇಸ್ಟ್ ಮಾಡ್ತಾ ಇತ್ತು ಅಂತ ಅನ್ನಿಸ್ತೈತೆ. ಅದೇನೇ ಎಲ್ಲ ದುಡ್ಡು ನನ್ನ ಕೈ ಕೊಟ್ಬಿಟ್ಟಿದ್ರೆ ಹಿಂಗೆ ಮಜಾ ಉಡಾಯಿಸ್ಕೊಂಡಾದ್ರೂ ಇರ್ತಾ ಇದ್ದೆ. ಇನ್ಮೇಲೆ ತಲೆನೇ ಕೆಡಿಸ್ಕೊಬೇಡ. ತಿಂಗ್ಳಿಗೊಂದೊಂದ್ಸಲ ಗೋವಾಗೆ ಬಂದ್ಬಿಡೋಣ. ಗೋವಾಗೆ ಬಂದ್ಬಿಟ್ಟು ತಿಂಗ್ಳಿಗೊಂದೊಂದ್ಸಲ ಮಜಾ ಮಾಡ್ಬಿಡೋಣ. ಓಹೋ, ನಿಂದೆ ಖರ್ಚಾದ್ರೆ ನಾನಂತೂ ರೆಡಿನಪ್ಪ. ನೀನೇ ಖರ್ಚು ಮಾಡ್ತೀಯ ಅನ್ನೋದಾದ್ರೆ ನಮ್ಮ ಹತ್ರ ನಿನ್ನಷ್ಟೆಲ್ಲಪ್ಪ ಕಾಸೈತೆ. 10 ರೂಪಾಯಿನೂ ಕಾಸಿಲ್ಲ ನಮ್ಮ ಹತ್ರ. ನೀನಾದ್ರೆ ಸಾವುಕಾರ, ಹೆಂಗೋ ನೀನು ದುಡ್ಡೆಲ್ಲ ನೋಡ್ಕೊತೀನಿ ಅಂದ್ರೆ ನಾನು ಬರ್ತೀನಿ. ಅಲ್ಲ ಕಣೋ, ಈ ಟ್ರಿಪ್ಗೆ ನಿನ್ನ ಹತ್ರ 10 ಪೈಸಾ ಇಕ್ಸಿಲ್ಲ ನಾನು. ಇನ್ನು ಬೇರೆ ಟ್ರಿಪ್ಗೆಲ್ಲನೂ ಇಕ್ಕಿಸ್ಬಿಡ್ತೀನಿ ನಾನು. ಆದರೆ ಈ ಸಲ ಅಂತೂ ಫಿಕ್ಸ್ ಕಣೋ, ಅವಳನ್ನ ಮಾತ್ರ ಕರ್ಕೊಬಿಟ್ಟು ಬರಬಾರ್ದು ನೋಡು. ನಾನು ಅಲ್ಲೇ ಹೇಳ್ದೆ, ಬ್ಯಾಡ ಕಣೋ, ಗೋವಾಗೆ ಹೋಗ್ತಾ ಇದ್ದೀವಿ, ನನ್ನ ಮಾತು ಕೇಳು, ಬ್ಯಾಡ ಅಂತ. ನೀನೇ ಇರಲಿ ಬಿಡೋ, ಗೋವಾದ ಹೋದ್ರೆ ಏನಾಗ್ತೈತೆ, ಅವಳು ಜೊತೆಗಿರ್ಲಿ, ಕಂಪ್ನಿ ಕೊಡ್ತಾಳೆ, ನನ್ನ ಸ್ವೀಟ್ ಆರ್ಟು ಹಂಗೆ ಹಿಂಗೆ ಟೈಮ್ ಪಾಸ್ ಆಯ್ತದೆ ಅಂತ ಕರ್ಕೊಂಬಂದು ಇಲ್ಲಿ ಟೈಮೇ ವೇಸ್ಟ್ ಆಗ್ತಾಯಿತ್ತು ನಿಂದಂತೂ. ನಾನು ಹೇಳ್ದಂಗೆ ನೀನು ಕರ್ಕೊಂಡು ಬರ್ತಿದ್ದಂಗಾನೆ ಇದು ಬಿಟ್ಟಿದ್ದೆ, ಇನ್ನೂ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಸಖತ್ತಾಗಿ ಮಜಾ ಮಾಡ್ಕೊಂಡು ಇರ್ಬೋದಿತ್ತು. ಆದರೆ ನೀನೇನೆ ಹೇಳಿದ್ದೆ ಏನೋ ಕೇಳಲ್ಲ ಬಿಡು ನೀನಂತೂ. ಇವಾಗ ಗೊತ್ತಾಯ್ತಾ ಗೋವಾ ಅಂದರೆ ಏನು, ಗೋವಾ ಹೆಂಗಿರ್ತದೆ, ನಾವು ಹೆಂಗೆ ಮಜಾ ಉಡಾಯಿಸ್ಬೋದಿಲ್ಲ ಅಂತ ಗೊತ್ತಾಯ್ತಾನೆ. ಗೋವಾ ಹಿಂಗಿರ್ತದೆ ಅಂತ ಗೊತ್ತಿದ್ರೆ ನಾನು ಯಾಕೆ ಕರ್ಕೊಬತ್ತಾ ಇದ್ದೆ? ಗೋವಾ ಹಿಂಗಿರ್ತದೆ ಅಂತ ನನಗಂತೂ ಕನಸು ಮನ್ಸಿಗೆ ಅನ್ಕೊಂಡಿರಲಿಲ್ಲ. ಏನೋ ಅನ್ಕೊಂಡು ನಾನು ಬಂದೆ, ನೋಡಿದ್ಮೇಲೆ ಗೊತ್ತಾಯ್ತು. ಆಮೇಲೆ ಅನ್ಕೊಂಡೆ ಯಾಕನ ಕರ್ಕೊಂಬಂದು ಅವಳನ್ನ ಸುಮ್ಮನೆ ಹಳ್ಳಿನಾಗೆ ಬಿಟ್ಬಿಟ್ಟು ಬರಬೇಕಿತ್ತು ಅಂತ. ಅಯ್ಯೋ, ನಾನು ಅಮ್ಮಂಗೆ ಫೋನ್ ಹಾಕೋಣ ಅನ್ಕೊಂಡೆ ಕಣೋ. ತಿರುಗಿ ಮಾಡೋಕ್ಕೆ ಆಗಲಿ, ನಮ್ಮ ಅಮ್ಮ ಕ್ಯಾಕರ್ಸ್ ಮಕ್ಕೋಯ್ತದೆ, ಮೂಡೆಲ್ಲ ಹಾಳಾಗೋಯ್ತದೆ ಅಂತ ನಾನು ಅಷ್ಟೇ ನಮ್ಮ ಅಮ್ಮಂಗೆ ಫೋನ್ ಮಾಡೋಕೆ ಹೋಗಲಿಲ್ಲ. ಅಂಥದ್ರಾಗ ನೀನು ಇವಳನ್ನ ಹಿಂದೆನೇ ಕಟ್ಕೊಂಡು ಬಂದ್ಬಿಟ್ಟಿದ್ಯಾ ನೋಡು. ಹ್ಞೂ ಕಣೋ, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಆ ದರಿದ್ರದೊಳನ್ನ ಕರ್ಕೊಂಡು ಬರಲ್ಲ ಟ್ರಿಪ್ಗೆ ಅಂತ ಹೇಳಿದ್ರೆ ಇನ್ನೂ ಒಂಥರ ಮಜಾ ಬಂದ್ಬಿಡೋದು ನೋಡು. ಆಗ್ಲೇನೆ ಒಂದು ಹುಡುಗಿನ ರೂಮ್ ಕರ್ಕೊಂಡು ಹೋಗಿದ್ದಲ್ಲ, ಏನಾಯ್ತು ಅಲ್ಲಿ? ಎಲ್ಲ ದರಿದ್ರದೊಳವಳಲ್ಲ ಬಂದ್ಬಿಟ್ಟು ಎಲ್ಲ ಎಕ್ಕುಟ್ಟಿಸ್ಬಿಟ್ಲು ಕಣ. ನಾನು ಹೆಂಗೋ ಒಳ್ಳೆ ಮೂಡಾಗಿದ್ದೆ, ಆರಾಮಾಗೆ ಅವಳು ನಾನು ಮದುವೆ ಮಾಡ್ಕೊಂತೀನಿ ಹಂಗೆ ಹಿಂಗೆ ಅಂತ ಫಾರಿನ್ ಹುಡುಗಿ ಹೇಳ್ತಾ ಇದ್ಲು. ಅಷ್ಟ್ರಾಗೆ ಇವಳು ಅವಳಲ್ಲ ದರಿದ್ರು ಪಿಶಾಚಿ ಬಂದಂಗೆ ಬಂದ್ಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ಲು ಕಣೋ ಮಗ. ನನಗಂತೂ ಸಖತ್ತು ಬೇಜಾರಾಗ್ತೈತೆ ಕಣೋ. ಯಾಕೆ ಇವಳು ಆ ಥರ ಮಾಡಬೇಕಿತ್ತು ಹೇಳು? ಅಯ್ಯೋ, ಇನ್ನೊಂದು ಅರ್ಧ ಗಂಟೆ ಲೇಟಾಗಿ ಬಂದ್ಬಿಟ್ಟಿದ್ರೆ ಎಂಥ ಚೆನ್ನಾಗಿರೋದು ಅಂದರೆ ಅಂಥ ಚೆನ್ನಾಗಿರೋದು. ಅಯ್ಯೋ, ಇವಳನ್ನ ಬೇಕು ಕಂಕೊಳ್ದೆ ಇಕ್ಕ ಬಂದಂಗೆ ಆಗೈತೆ. ಅಂದರೆ ಇವನು ಬೇಕಂತಾನೆ ಹುಡುಗಿನ ಕರ್ಕೊಂಡು ಹೋಗಿದ್ದ, ಮಸಾಜ್ ಮಾಡ್ಸೋಕ್ಕೆ ಅಂತ ಅಲ್ವಾ? ಬೇಕು ಅಂತಾನೆ ಅವಳನ್ನ ಕರ್ಕೊಂಡೋಗಿ ರೂಮಾಗೆ ಬೇಕು ಅಂತಾನೆ ಇಟ್ಕೊಂಡಿದ್ನ. ಮತ್ತು ಅವಳೇ ಕರೆದ್ಲು ಮಸಾಜ್ ಮಾಡೋಕ್ಕೆ ಹಂಗೆ ಹಿಂಗೆ ಅಂತ ಹೇಳಿದ್ದೆಲ್ಲ ನಾನು ಸುಳ್ಳು ನನ್ನ ಮಗನೇ. ಎಷ್ಟು ಸುಳ್ಳು ಅಂತ ಹೇಳ್ತೀಯೋ ಕಂತ್ರಿ ನಾಯಿ ಲೋಫರ್ ನನ್ನ ಮಗನೇ. ನೀನಂತೂ ಈ ಜನ್ಮದಾಗ ಉದ್ಧಾರ ಆಗಲ್ಲ ಬಿಡು. ಹಾಳಾಗಿ ನೆಗೆದು ಬಿದ್ದೇನೆ ಹೋಗೋದು. ನನ್ನ ಹತ್ರನೇ ಸುಳ್ಳು ಹೇಳ್ತೀಯ ನೀನು.
ನೀನೇ ಹೇಳ್ತಾ ಇದ್ದಲ್ಲೋ ಅವಳಿಗೆ ಏನು ಅಷ್ಟೊಂದು ಗೊತ್ತಾಗಲ್ಲ, ಹೆಂಗೋ ಯಾಮರ್ಸ್ಬೋದು ಅಂತ. ಹೆಂಗೋ ಯಾಮರ್ಸ್ಬೋದಿತ್ತಲ್ಲ ಅವಳನ್ನ. ನಾನು ಅದೇ ಕೆಲಸನೇ ತಾನೇ ಮಾಡಿದ್ದು. ಅವಳು ಬಂದಿದ ತಕ್ಷಣನೇ ಅಯ್ಯೋ ಇಲ್ಲ ಮಸಾಜ್ ಮಾಡ್ತೀನಿ ಬಾಬಾ ಬಾಬಾ ಅಂತ ಬಲವಂತ ಮಾಡಿದ್ಲು. ಅದಕ್ಕೇನೆ ಬಂದ್ಬಿಟ್ಟೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಬೇಕು ಅಂತನೇ ನಾನೇನೆ ಸುಳ್ಳು ಹೇಳ್ಬಿಟ್ಟೆ. ಅದಕ್ಕೆ ಅವಳು ಹೌದಾ ಬೇಬಿ ಹೌದಾ ಅಂತ ಹೇಳ್ಬಿಟ್ಟು ಹೇಳಿದೆಲ್ಲ ಕೇಳ್ಬಿಟ್ಟು ನಂಬಿಟ್ಲು. ಅಯ್ಯೋ ಅವಳ ಅಮಾಯಕಿ ಅಂತ ನಂಗೆ ಇವತ್ತಿಂದ ಅಲ್ಲ ಆವತ್ತಿಂದನೇ ಚೆನ್ನಾಗಿ ಗೊತ್ತು. ಅದಕ್ಕೆ ಕಣು ಜಾಸ್ತಿ ಇಂಟೆಲಿಜೆಂಟ್ ಇರ್ತಾರಲ್ಲ, ಜಾಸ್ತಿ ಇಂಟೆಲಿಜೆಂಟ್ ಇರೋ ಹುಡುಗಿಯರ್ನ ಮಾತ್ರ ಲವ್ ಅಂತೂ ಮಾಡೋಕ್ಕೆ ಹೋಗ್ಬಾರ್ದು. ಜಾಸ್ತಿ ಇಂಟೆಲಿಜೆಂಟು ಅಂತಾರಲ್ಲ ನಮ್ಮನ್ನ ಬೇಗ ಹಿಡ್ದಾಕ್ಬಿಡ್ತಾರೆ. ಆದರೆ ಇಂಥ ಮಂಕದಿಣ್ಣರಾದ್ರೆ ನಾವು ಏನು ಮಾಡಿದ್ರು ಅದಕ್ಕೇನೋ ಒಂದು ಹೇಳಿದ್ರೆ ಹಾ ಇರ್ಬೋದೇನೋ ಅಂತ ಹೇಳ್ಬಿಟ್ಟು ಸುಮ್ಮನೆ ತೆಪ್ಪಗ ಹೋಗ್ಬಿಡ್ತಾರೆ. ಒಳ್ಳೆ ಕೆಲಸನೇ ಮಾಡ್ಬಿಟ್ಟಿದ್ಯಾ ಬಿಡು ನೀನೊಂಥರ ಕಲಾಕಾರ ಬಿಡಪ್ಪ. ಎಲ್ಲ ಹುಡುಗಿಯರ್ನು ಬೆಳೆಸ್ಕಂತೀಯ. ಊರಾಗೆ ನಿನ್ಗೊಬ್ಳ ಇಬ್ಳ 3 ಜನನೇ ಲವ್ ಮಾಡ್ತಾ ಇದೀಯ ಅಲ್ವಾ ನೀನು? ಏನು ಊರಾಗ 3 ಜನನಾ? ಓ ಕಣ ಇಬ್ರೇ ಲೆಕ್ಕ. ಇವಳುನು ಅದೇ ಆ ಮಮತಾಂಟಿ ಮಗಳು ಅಷ್ಟೇನಿ. ಇನ್ನೊಬ್ಳವಳಲ್ಲ ಅವಳಂತೂ ಅಂತ ಹೇಳ್ಕಣ ಅಷ್ಟು ಚೆನ್ನಾಗಿರ್ಲಿಲ್ಲ. ಅದಕ್ಕೆ ನಾನೇ ಮುದಿದಾಗ ಏನೇ ಬಿಟ್ಬಿಟ್ಟೆ, ಏನಕ್ಕೆ ಬೇಕು ಅವಳು ಸವಾಸ ಅಂತ ಹೇಳ್ಬಿಟ್ಟು. ಅಯ್ಯೋ ನೀನು ಗೊತ್ತಿಲ್ಲ, ಮೊನ್ನೆ ಇವಳ ಹತ್ರ ಮಮತಾಂಟಿ ಮಗಳ ಜೊತೆ ಇದ್ನಲ್ಲ, ಆವಾಗ ಇವಳು ಬಂದ್ಬಿಟ್ಟು ನೋಡ್ಬಿಟ್ಟವಳೆ. ನೋಡ್ಬಿಟ್ಟು ನನಗೆ ಆವಾಜ್ ಹಾಕಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನು ಜೋರಾಗಿ ಕೂಗಾಡ್ತಾ ಇದ್ಲು. ಆಮೇಲೆ ಸತ್ಯ ನಾನು ಏನೇನೋ ಸುಳ್ಳು ಹೇಳಿ ಇಲ್ಲ ಕಣ ಹಂಗಲ್ಲ ಹಿಂಗಲ್ಲ ಅವಳೇ ನನ್ನ ಹಿಂದೆ ಬಿದ್ದವಳೆ ಅಂತ ಹೇಳ್ಬಿಟ್ಟು ಎಲ್ಲ ಸುಳ್ಳು ಹೇಳ್ಬಿಟ್ಟು ಈ ಗೂಬೆಗೆ ಯಾಮರ್ಸಿದ್ದಾಯ್ತು. ಅಪ್ಪ ಸದ್ಯ ಇಂಥ ಗೂಬಿಗಳೇ ಸಿಗಬೇಕು ಕಣೋ. ಇಂಥವ್ರು ಸಿಕ್ದಾಗೇನೆ ನಾವಂತೂ ಆರಾಮಾಗಿರಕ್ಕೆ ಸಾಧ್ಯ. ಇಷ್ಟೆಲ್ಲ ಇಷ್ಟಪಟ್ಟು ಇಷ್ಟೆಲ್ಲ ಲವ್ ಮಾಡಿದ್ದಕ್ಕೆ ನನ್ನೆನ್ನೆ ಗೂಬೆ ಮಾಡ್ಬಿಟ್ನಲ್ಲ ಇವನು. ಅಂದರೆ ಊರಾಗೆ ನಿಜವಾಗೂ ಅವಳನ್ನು ಸೇರಿ ಲವ್ ಮಾಡ್ತಾವನ ಇವನು. ಅವಳಿಗೂ ಮೋಸ ಮಾಡಿ ನನಗೂ ಮೋಸ ಮಾಡಿ ಏನು ಮಾಡಬೇಕು ಅಂತ ಇವನು. ಅಂದರೆ ಇವನು ಮೈ ತುಂಬ ಬರೀ ಮೋಸನೇ ತುಂಬ್ಕೊಂಡೈತೆ ಅಂತ ಆಯಿತು. ಮೋಸ್ಕರ, ದೊಡ್ಡ ಮೋಸ್ಕರ. ಈ ನನ್ನ ಮಗಂಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇನ್ನೂ ಎಷ್ಟು ಜನ ಹುಡುಗಿಯರನ್ನ ಹಾಳು ಮಾಡ್ತಾನೋ ಏನೋ. ಕಂತ್ರಿ ನಾಯಿ ನನ್ನ ಮಗ ಇವನಂತೂ. ಇವನ ಮಗ ಮುಚ್ಚ ಇವನು ಹಾಳಾಗಿ ನೆಗದ್ ಬಿದ್ದು ನೆಳ್ಳಿಕಾಯಾಗ ಹೋಗ. ಇವನಂತೂ ಉದ್ಧಾರ ಆಗ್ಬಾರ್ದಪ್ಪ ದೇವ್ರೆ. ನನಗೆ ಮೋಸ ಮಾಡಿ ಎಷ್ಟು ಖುಷಿಯಾಗಿ ಫ್ರೆಂಡ್ ಹತ್ರ ಹೇಳ್ಕೊಂತವನೇ ನೋಡು. ಇವನ ಹತ್ರ ಇನ್ನೂ ಜಗಳ ಆಡಿ ಏನೂ ಪ್ರಯೋಜನ ಇಲ್ಲ. 1 ಸಲ 2 ಸಲ ಅಲ್ಲ, ಸುಮಾರು ಸಲ ಎಷ್ಟು ಜಗಳ ಮಾಡಾಕಿದ್ದೀನಿ. ಆದ್ರೂ ಇವನಂತೂ ಬದ್ದಾಗಲಿಲ್ಲ. ಇನ್ಮೇಲೆ ನಾನೇ ಬದ್ದಾಗಬೇಕು. ಇಲ್ಲಿಂದ ಮೊದಲು ನಾನು ನಮ್ಮನೆಗೆ ಹೊರಟೋಗ್ಬಿಡ್ಬೇಕು ಅಷ್ಟೇನೆ. ಏನೋ ಬಿಡು ನಿನ್ನ ಲಕ್ಕಿ. ಹೆಂಗೋ ನಿನ್ನ ಹತ್ರ ಬೇಜಾನ್ ದುಡ್ಡೈತೆ, ಎಲ್ಲ ಐತೆ. ಹುಡುಗಿಯರೇನು ಒಬ್ರಾದ್ಮೇಲೆ ಒಬ್ರು ಹಿಂದಿಂದೇನೆ ಬೀಳ್ತಾ ಇರ್ತಾರೆ. ನೋಡೋಕ್ಕೂ ಚೆನ್ನಾಗಿದೆಯಾ. ಮನೆ ಕಡೆ ಬೇರೆ ಒಬ್ಬನೇ ಮಗ. ಏನು ಯೋಚನೆ ಇಲ್ಲ ನಿನಗೆ. ಹೆಂಗೆ ಬೇಕೋ ಹುಡುಗಿಯರ ಜೊತೆ ಓಡಾಡ್ಕೊಂಡು ಮಜಾ ಮಾಡ್ತೀಯ. ನಮ್ಮಂಥರ ಹಿಂದೆ ಎಲ್ಲ ಹುಡುಗಿಯರು ಒಳ್ಳೆ ಹುಡುಗರಾಗಿದ್ರು ನಮ್ಮ ಹಿಂದೆ ಯಾರು ಬೀಳಲ್ಲ ಕಣೋ. ಯಾಕಂದರೆ ನಮ್ಮ ಹತ್ರ ನಯಾ ಪೈಸೆನೂ ದುಡ್ಡಿಲ್ವಲ್ಲ. ಯಾವ ಹುಡುಗಿ ತಾನೇ ನಮ್ಮ ಹಿಂದೆ ಬೀಳ್ತಾಳೆ ನೀನೇ ಹೇಳು. ನನಗೂ ಗೊತ್ತು ಕಣೋ, ನಾನು ಹಿಂದೆ ಬಿದ್ದಿರೋ ಹುಡುಗಿಯರೆಲ್ಲ ನಮ್ಮ ಮನೆ ದುಡ್ಗೋಸ್ಕರನೇ ಬಿದ್ದಿರೋದು ಅಂತ ಹೇಳಿ. ನನ್ನಂತೂ ಇನ್ನು ಹಿಡಿಯೋಕ್ಕೆ ಯಾರೂ ಇಲ್ಲ. ಇಡೀ ಆಸ್ತಿ ನನ್ನ ಹೆಸರಿನಾಗೈತೆ. ಏನು ಮಜಾ ಉಡಾಯಿಸ್ತಿರೋದು ಅಷ್ಟೇನೆ. ಯಾವ ಹುಡುಗಿನೂ ಬೇಡ, ಯಾವಳನ್ನೂ ಮದುವೆನೂ ಮಾಡ್ಕೊಳ್ಳಲ್ಲ ನಾನು. ಲವ್ ಗಿವು ಅಂತ ಹೇಳಿ ಎಲ್ಲರೂ ಜೊತೆ ಎಂಜಾಯ್ ಮಾಡಿ ಎಲ್ಲರೂ ಯಾಮರ್ಸೋದು ಅಷ್ಟೇನೆ ಕೆಲಸ. ಒಬ್ರು ಮದುವೆ ಮಾಡ್ಕೊಳ್ಳಲ್ಲ ನಾನಂತೂ. ಯಾಕೆ ಮದುವೆ ಮಾಡ್ಕೊಳ್ಳಲ್ಲ ನೀನು? ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತೈತೆ ತಾನೇ. ಏಯ್ ಮದುವೆ ಮಾಡ್ಕೊಂಡು ಏನು ಮಾಡ್ತೀಯ? ಒಬ್ಳ ಜೊತೆನೇ ಇರಬೇಕು. ಅದೇ ಮದುವೆ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಎಷ್ಟು ಜನ ಹುಡುಗಿಯರ ಜೊತೆ ಬೇಕಾದರೂ ಇರ್ಬೋದು. ಅವ್ರನ್ನ ನೋಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಅದೇ ಮದುವೆ ಆದಮೇಲೆ ಮಕ್ಕಳು ಹೆಂಡತಿ ಸಂಸಾರ ಅವ್ರಿಗೆಲ್ಲ ಊಟ ತಂದಾಕು, ಅವ್ರಿಗೆಲ್ಲ ನೋಡ್ಕ, ಅವ್ರ ಕಷ್ಟ ಸುಖ ಇದೆಲ್ಲ ಯಾಕೆ ಬೇಕು ಮಗ? ಎಷ್ಟೆಲ್ಲ ಮೋಸ ಮಾಡಿಬಿಟ್ಟ ನನಗೆ ಇವನು ನಂಬ್ಕೊಂಡು ನಾನು ಅಮ್ಮಂಗೆ ಸುಳ್ಳು ಹೇಳಿ ಅಲ್ಲಿಂದ ಇಲ್ಲಿ ತನಕ ಬಂದ್ಬಿಟ್ನ. ಛೇ, ನಮ್ಮ ಅಮ್ಮಂಗೆ ಎಲ್ಲ ವಿಚಾರನೂ ಹೋಗಿ ಹೇಳ್ಬೇಕು. ಈ ಕಂತ್ರಿ ನನ್ನ ಮಗ ಹೆಂಗೆ ಮಾಡ್ತಾವನೆ ಅಂತ ಎಲ್ಲನೂ ಹೇಳ್ಬೇಕು. ಇಂಥ ನನ್ನ ಮಗನ ಮದುವೆ ಮಾಡ್ಕೊಳ್ಳೋದಕ್ಕಿಂತ ಮದುವೆ ಮಾಡ್ಕೊಂಡಂಗೆ ಇರೋದೇ ಎಷ್ಟೋ ವಾಸಿ. ಇಲ್ಲ, ನಮ್ಮ ಅಮ್ಮನ ಆಸೆನ ಪೂರೈಸ್ತೀನಿ. ಆದರೆ ಈ ನನ್ನ ಮಗ ಮಾತ್ರ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಈಗ ಮೊದಲು ಗೋವಾಯಿಂದ ನಮ್ಮ ಊರಿಗೆ ಹೋಗಬೇಕು. ಗೋವಾಯಿಂದ ನಮ್ಮ ಊರಿಗೆ ಹೋಗಬೇಕು ಅಂದರೆ ಇಲ್ಲಿಂದ ಬೆಂಗಳೂರಿಗೆ ಹೋಗಿ, ಬೆಂಗಳೂರಿಂದ ಆಮೇಲೆ ನಮ್ಮ ಊರಿಗೆ ಬಸ್ ಹತ್ತಬೇಕು. ನಂಗೆ ಸರಿಯಾಗಿ ಬಸ್ಸು ಎಲ್ಲ ಗೊತ್ತಾಗಕ್ಕಿಲ್ವೇ? ಆದರೂ ಪರವಾಗಿಲ್ಲ, ಕಳೆದೋದ್ರೂ ಪರವಾಗಿಲ್ಲ, ಕೇಳ್ಕೊಂಡು ಹೋದ್ರೂ ಪರವಾಗಿಲ್ಲ. ಈ ಗೋವಾದಾಗ ಮಾತ್ರ ಇಂಥ ಕಂತ್ರಿ ನನ್ನ ಮಗನ ಜೊತೆ ಮಾತ್ರ ಇರಲ್ಲ ನಾನು. ಮತ್ತೆ ಇನ್ನೇನೋ ಸಮಾಚಾರ? ಸರಿ ಬಾ, ಇಲ್ಲಿ ಕುತ್ಕೊಂಡು ಎಷ್ಟೊತ್ತು ಅಂತ ಕುತ್ಕೋತೀಯ? ಹೋಗೋಣ ಬಾ. ಸರಿ ಬಾರ ಹೋಗೋಣ.